ಅಭ್ಯರ್ಥಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ನಿರಾಕರಿಸಿದಂತಹ ಘಟನೆಗೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಘಟನೆಯನ್ನ ಖಂಡಿಸಿದ್ದಾರೆ. ಯಾವುದೇ ಇಲಾಖೆ ಇಂಥ ನಿರ್ದೇಶನ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಘಟನೆಗೆ ಯಾರ ಕಾರಣವೋ ಅವರ ವಿರುದ್ಧ ಕ್ರಮ ತಗೋತೀವಿ. ವಿದ್ಯಾರ್ಥಿಗೆ ಮರು ಪರೀಕ್ಷೆ ಕೊಡೋದರ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ, ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಥರ ಏನಾದ್ರು ನಡೆದಿದ್ದರೆ ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕೆಂದ್ರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ. ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕೆ ಹೊರತು ಅದರಿಂದ ಅಲ್ಲ, ಯಾವುದೇ ಇರಲಿ, ಇಂಜಿನಿಯರಿಂಗ್ ಆಗಲಿ, ಯಾವುದೇ ಪರೀಕ್ಷೆ ಆಗಲಿ, ನನ್ನ ಇಲಾಖೆ ಆಗಲಿ, ನಮ್ಮ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದ್ದೀರಿ, ಅದನ್ನು ಕಠಿಣವಾಗಿ ಮತ್ತು ಅದು ಏನು ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂಥೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇ ಡಿ ಅವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವರೇನು ಹೇಳಿದ್ರು, ನನಗೆ ಎ ಡಿ ಸಿ ಅವರು, ಶಿವಮೊಗ್ಗ ಎ ಡಿ ಸಿ ಅವರು ಈ ರೀತಿ ಏನು ಆಗಿಲ್ಲ ಅಂಥೇಳಿ ಹೇಳ್ತಾರೆ. ಯಾಕಂದರೆ ನಾವು ಸಿ ಇ ಟಿ ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರೂ ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲ್ಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ. ಇದು ಅವರ ಮನಸ್ಥಿತಿ ಯಾವ ರೀತಿ, ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ವಿಕೃತ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.